ರಮೇಶ್ ರಾಜೀನಾಮೆ ಬಾಂಬ್ಗೆ ಅತೃಪ್ತರು ಅಲರ್ಟ್ ಆಗಿದ್ದಾರೆ. ಕೈ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮಹೇಶ್ ಕುಮಟಳ್ಳಿ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕಣ್ಮರೆಯಾದ್ರ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ಇಲ್ಲಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪ್ರಮುಖ ಶಾಸಕರಾಗಿರುವಂತ ಮಹೇಶ್ ಕುಮಟಳ್ಳಿ ಅವರು ಕಣ್ಮರೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅವರು ಕಾಣಿಸ್ತಾನೆ ಇಲ್ಲ. ರಮೇಶ್ ರಾಜೀನಾಮೆ ಬಾಂಬ್ಗೆ ಅತೃಪ್ತರು ಅಲರ್ಟ್ ಆಗಿದ್ದಾರೆ. ಮತ್ತು ಒಂದ್ ಕಡೆ ರಮೇಶ್ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಕುಮಟಳ್ಳಿ ಅವರು ಕಣ್ಮರೆ ಆಗಿರುವಂತದ್ದು. ರಾಜೀನಾಮೆ ಪ್ರಸ್ತಾಪ ಆಗ್ತಿದ್ದಂತೆ ಕುಮಟಳ್ಳಿ ಅವರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಮಹೇಶ್ ಕುಮಟಳ್ಳಿ. ಅಥಣಿ ಶಾಸಕರು, ಕಾಂಗ್ರೆಸ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕರಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕ ಈ ಮಹೇಶ್ ಕುಮಟಳ್ಳಿ ಅವರು ಕಾಣಿಸ್ತಾ ಇಲ್ಲ. ನಾನೊಬ್ಬನೇ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರು. ಬಲ್ಕ್ ಆಗಿ ರಾಜೀನಾಮೆಯನ್ನ ನೀಡ್ತೇವೆ ಅಂತ ಜಾರಕಿಹೊಳಿ ಅವರು ಬಾಂಬ್ ಸಿಡಿಸಿದ್ರು. ಕುಮಟಳ್ಳಿ ನಾಪತ್ತೆಯಿಂದ ಕೈ ನಾಯಕರು ಈಗ ಕಂಗಾಲಾಗಿದ್ದಾರೆ. ಶಾಸಕ ಕುಮಟಳ್ಳಿ ನಾಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ದೋಸ್ತಿ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕ ಮಹೇಶ್ ಕುಮಟಳ್ಳಿ ನಾಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ದೋಸ್ತಿ ನಾಯಕರಿಗೂ ಈಗ ಟೆನ್ಷನ್ ಶುರುವಾಗಿರುವಂತದ್ದು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ನಾನು ಒಬ್ಬನೇ ರಾಜೀನಾಮೆ ಕೊಡೋದಿಲ್ಲ, ಬಲ್ಕ್ ಆಗಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಈಗ ಮಹೇಶ್ ಕುಮಟಳ್ಳಿ ಕಾಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಇಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಶಾಸಕರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರಾ ರಮೇಶ್ ಜಾರಕಿಹೊಳಿ ಅವರು ಅನ್ನುವ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ.